ನಮಸ್ತೆ ಆದ್ಮೇಲೆ ನಾವು ಗುಂಡಲ್ ಡ್ಯಾಮ್ ಅಲ್ಲಿ ಕೆರೆ ಪಕ್ಕದಲ್ಲಿ ಇದ್ದೀವಿ ಈಗ. ಅದು ನಮ್ಮ ಬೋರಿಂದ ಬರೋ ನೀರು ಬೀಳುವಂತ ಪೈಪ್ ಅದು ಆಮೇಲೆ ಇಲ್ಲಿಗೆ ಒಂದು ತೇಲು ಮೋಟರ್ ಇಟ್ಬಿಟ್ಟು ಇಲ್ಲಿ ಇನ್ನು ನಾಳೆ ಏನಾದ್ರು ಮೋಟರ್ ಬರ್ತದೆ, ಅದನ್ನ ನಾವು ಈಗ ನಿಮ್ಗೆ ಫಿಟ್ ಮಾಡಿದ್ಮೇಲೆ ಅದನ್ನ ತೋರಿಸ್ಕೊಡ್ತೀವಿ. ಅದು ನಮ್ಗೆ ಬೋರಿಂದ ಬರೋ ಇದು ಕೃಷಿ ಹೊಂಡದಿಂದ ತಗೊಳ್ಳೋಂತ ನೀರಿದು. ಅದು ನಮ್ಮ ಬೋರು ಇಂದ ಬರುವಂತ 2 ಬೋರ್ ನೀರು ಅಲ್ಲಿಗೆ ಹೋಗುತ್ತೆ. ಈಗ ನಾವಿಲ್ಲಿ ಆ ಇಲ್ಲಿ ಫಿಲ್ಟರ್ಗೆ ಹಾಕಿರುವಂತ ಇದರಲ್ಲಿ ನೋಡಿ, ಈ ರೀತಿ ಕಟ್ಟೆ ಪಕ್ಕದಲ್ಲಿ ಇದರ ಕಟ್ಟೆ ಪಕ್ಕದಲ್ಲಿ ಕಟ್ಟೆ ಒಂದು 2 ಅಡಿ ಬರ್ತದೆ. 2 ಅಡಿನ ಕೆಳಗಡೆಗೆ ಇಲ್ಲಿ ಒಂದು 3 ಅಡಿ ಆಳದಲ್ಲಿ 4x4 GA ಪೈಪ್ ಅಲ್ಲಿ ಇಲ್ಲೊಂದು ಪಿಲ್ಲರ್ ಹಾಕೊಂಡು ಮೇಲ್ಗಡೆ ಬಿಸಿಲು ಬೀಳದ ಹಾಗೆ ಅದಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಆಮೇಲೆ ಇಲ್ಲಿ ಗೋಕುಪಾಮೃತ, ಜೀವಾಮೃತ ಇಟ್ಕೊಳಕ್ಕೆ ಇಲ್ಲಿ ಟ್ಯಾಂಕು, ಹಾಗೆ 4 ಮೂಲೆಯಲ್ಲಿ ನಮ್ಗೆ ಇದು ಬರ್ತದೆ. ಇಲ್ಲಿ ಶೇಡು ಎಲ್ಲ ಸಿಮೆಂಟ್ ಎಲ್ಲ ಇಲ್ಲಿ ಕಳ್ಸ್ಕೊಳ್ತಾ ಇದಾರೆ ಇದಕ್ಕೆ. ಹಾಗೇನೆ ಯಾವುದೇ MS ಅನ್ನ ಬಳಸಕ್ ಹೋಗ್ಬೇಡಿ. GA ಪೈಪ್ ಆದ್ರೆ ಏನಂತಂದ್ರೆ ನಿಮ್ಗೆ ಎಂತದೇ ತುಕ್ಕಿಡಿಯೋದಿಲ್ಲ. ಅದರಲ್ಲೂ GAದಲ್ಲಿ ಅಪೋಲೋ ತುಂಬಾ ಒಳ್ಳೆ ಪೈಪ್ ಅದು. ಅದನ್ನ ಬಳಸುವಾಗ ನಿಮ್ಗೆ ಅದು ಬಹಳ ಬೇಗ ಡಸ್ಟ್ ಹಿಡಿಯೋದಿಲ್ಲ. ಆಮೇಲೆ ತುಂಬಾ ಬಾಳಿಕೆಯನ್ನು ಬರ್ತದೆ, ಮತ್ತೆ ಅದು ತುಂಬಾ ಶೈನಿಂಗ್ ಬರ್ತದೆ. ಈ ರೀತಿ ಇಲ್ಲಿ ಗುಂಡಿಯನ್ನ ತೆಗೆದು ಇಟ್ಕೊಂಡಿದ್ದೇವೆ. ಇದು ಇಲ್ಲಿ ಪಕ್ಕದಲ್ಲಿ ಪಿಲ್ಲರ್ ಬರೋದ್ರಿಂದ ಈ ಕಡೆ ಸೈಡ್ ನೀರು ಹೋಗ್ತದೆ. ಇದಕ್ಕೆ ಪಾತಿ ಕಟ್ಟಿ ಇಲ್ಲಿ ಒಂದು ವ್ಯವಸ್ಥೆ ಮಾಡ್ಕೊಳ್ತೀವಿ. ಈಗ ಇದೆಲ್ಲ ಇಲ್ಲಿ ಅದಕ್ಕೆ ತಕ್ಕಾದ ಮೆಜರ್ಮೆಂಟ್ಗೆಲ್ಲ ಇಲ್ಲಿ ಪೈಪ್ ಗಳನ್ನ ಇಲ್ಲಿ ಕಟ್ ಮಾಡಿ ಹಾಕೊಂಡಿದ್ದಾರೆ. ಸಿಮೆಂಟ್ ಇಲ್ಲಿ ಕಲ್ಸ್ಕೊಳ್ತಾ ಇದ್ದಾರೆ. ಆಮೇಲೆ ಹಾಗೇನೆ ಇದು ನಮ್ಮ ರಸ್ತೆ, 30 ಅಡಿ ರಸ್ತೆ ಇಲ್ಲಿ ಇದೆ. ಇದೆಲ್ಲ ಇವಾಗ ಲ್ಯಾಟ್ರಿನ್ ಹಾಕೊಳ್ತಾ ಇದ್ದೀವಿ. ಎಲ್ಲ ಲ್ಯಾಟ್ರಿನ್ ಎಲ್ಲ ಪೈಪ್ ಆ ಕಡೆ ಈ ಕಡೆ ಎಲ್ಲ ವ್ಯವಸ್ಥೆ ಇಲ್ಲಿ ಮಾಡ್ಕೊಳ್ತಾ ಇದೀವಿ. ಇದೆಲ್ಲ ಲ್ಯಾಟ್ರಿನ್ 6 ಅಡಿಗೆ ಇಲ್ಲಿ ಹಾಕೊಂಡಿರೋದು. ಇಲ್ಲಿ ಈ ಕಡೆ ಇಲ್ಲಿ ಹಾಕೊಂಡಿದೀವಿ. ಇದೆಲ್ಲ ಪೈಪ್ ಕಾಣಿಸ್ತಾ ಇದೆ. ಈಗ ನಾವು ಅದನ್ನ ಈಗ ಅರ್ಜೆಂಟ್ಗೆ ಮುಚ್ಕೊಳ್ಬೇಕು. ಈಗ ಎಲ್ಲ ಕಡೆ ಇಲ್ಲಿ ಲ್ಯಾಟ್ರಿನ್ ಹಾಕೊಂಡಿದ್ದೇವೆ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಕೆಲಸ ಏನು ಆದ್ಮೇಲೆ, ಅದು ಉಳುಮೆ ಆದ್ಮೇಲೆ ನಾವು ಅಲ್ಲಿ ಇದನ್ನ ಈಗ ಎಲ್ಲ ಜೋಡಿಸ್ಕೊಳ್ತೀವಿ. ಇದು ಸುಮಾರು ಒಂದು ಇಲ್ಲಿ 30 ಅಡಿ ಈ ಕಡೆ ಲ್ಯಾಟ್ರಿನ್ ಹಾಕೊಂಡ್ಮೇಲೆ ನಮಗೆ ಒಂದು 20 ಅಡಿ ರಸ್ತೆ ಬೇಕಾಗ್ತದೆ. ಅದಕ್ಕೆ ನಾವು 10 ಅಡಿ ಒಳಗಡೆ ಇಲ್ಲಿ ತೆಂಗಿನ ಗಿಡವನ್ನ ಇಲ್ಲಿ ನಾವು ಸೈಟ್ ಹಾಕೊಂಡು ಇಲ್ಲಿ ಬರ್ತೇವೆ. ಕೆಲಸ ಬೇರೆ ಇಲ್ಲಿ ಬರ್ತಾ ಇದೆ. ಆಮೇಲೆ ಹಾಗೇನೆ ಇದು ಒಂದು ರಸ್ತೆ. ಹೀಗೆ ಇಲ್ಲಿ ಇದೊಂದು ರಸ್ತೆ ಇದೆ. ಪಕ್ಕದಲ್ಲಿ ಇಲ್ಲೊಂದು ಬ್ಲಾಕ್ ಮಾಡ್ಕೊಂಡಿದ್ದೇವೆ. ಇಲ್ಲೆಲ್ಲ 6 ಅಡಿಗೆ ಲ್ಯಾಟ್ರನ್ ಹಾಕಿ ಒಂದೊಂದು ಲೈನ್ ನಲ್ಲಿ ಆಗುತ್ತೆ. ಒಂದು ಲೈನ್ ಬಿಡಿಸಿಗೆ, ಒಂದು ಲೈನ್ ನುಗ್ಗೆಗೆ ಗಿಡಗಳು ಹಾಕ್ಬೇಕಾದ್ರೆ ನಾವೀಗ ಎಲ್ಲ ಉಣಿಬೇಕು ಅಂದ್ಬಿಟ್ಟು ಅದನ್ನ ಹಾಗೆ ಪೈಪ್ನೆಲ್ಲ ಇಲ್ಲಿ ಬಿಟ್ಟಿದ್ದೀವಿ. ಹೀಗೆ ಇದು ಕೆಲಸ ಇಲ್ಲಿ ನಡೀತಾ ಇದೆ. ಇಲ್ಲಿ ನೆಟಫಾರ್ಮ್ ಪೈಪ್ಗಳನ್ನೆಲ್ಲ ಲೈನ್ ಎಳ್ಕೊಂಡಿರೋದು ಇಲ್ಲಿ ಇಸಿಗೆ ಇದಾಗುತ್ತೆ. ಇದು ಒಂದು ಮಧ್ಯದಲ್ಲಿ ಒಂದು ರಸ್ತೆ, ಹಾಗೆ ಇದು ಮಧ್ಯದ ಒಂದು ರಸ್ತೆ. ಇದು ಈಗ ಈ ಕಡೆ ಎಲ್ಲ ಕಂಪ್ಲೀಟ್, ಈ ಕಡೆ ಎಲ್ಲ ಡ್ರಿಪ್ ಲೈನು ಮಾಡಿ ಎಲ್ಲ ಲೈನ್ ಹಿಡಿದಿದ್ದೇವೆ. ಹಾಗೆ ಈ ಕಡೆನೂ ಅಷ್ಟೇ, ಈಗೆಲ್ಲ ಲೈನ್ ಎಳ್ಕೊಂಡಿದ್ದೇವೆ. ಆಮೇಲೆ ಇದೆಲ್ಲ ಪೈಪ್ನೆಲ್ಲ ನಾವು ಆಮೇಲೆ ಸೈಟಾಗಿ ಮಾಡಬೇಕು. ಕೆಲಸ ಮಾಡಿದ್ದು, ರೋಲ್ ಬಿಚ್ಚಿದ್ದು, ಪ್ಲಾಸ್ಟಿಕ್ ಎಲ್ಲ ಹಾಗೆ ಇದೆ. ಇದು ಸಾಯಂಕಾಲದ ಹೊತ್ತಿನಲ್ಲಿ ಇವುಗಳೆಲ್ಲ ತೆಗೆದು ನಾವು ಒಂದು ಕಡೆ ಅಲ್ಲಿ ಇಡ್ತೇವೆ. ಅಲ್ಲಿವರೆಗೂ ಇದು ಹಾಗೇನೆ ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಹೀಗೆ ಇದೆಲ್ಲ ರಸ್ತೆ. ಮುಂದೆ ನಿಮಗೆ ಒಂದು ಬಹಳ ತೆಂಗಿನ ಗಿಡ ಎಡಗಡೆ ಬಲಗಡೆ ತೆಂಗಿನ ಗಿಡ ಬಂದ್ಮೇಲೆ ಬಹಳ ಒಂದು ಅದ್ಭುತವಾಗಿ ಇದು ಬರುತ್ತೆ. ಹಾಗೆ ಇಲ್ಲೆಲ್ಲ ಲ್ಯಾಟ್ರಿನ್ ಎಲ್ಲ ನಾವು 6 ಅಡಿಗೆ ಲ್ಯಾಟ್ರಿನ್ ಹಾಕಿದ್ದೇವೆ. ಇದು ಎಡಗಡೆ ಅಷ್ಟೇ. ಇದೆಲ್ಲ ಲ್ಯಾಟ್ರಿನ್ ಲೈನ್. ಆಮೇಲೆ ಅದನ್ನ ಸರಿ ಮಾಡಬೇಕು. ಇದು ಮಧ್ಯಭಾಗದ ರಸ್ತೆ. ಇದು ಮುಂದೆ ನಿಮಗೆ ಇಲ್ಲೆಲ್ಲ ಬೆಟ್ಟ ಪರಿಸರ ಬಹಳ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ನೀವು ನೋಡ್ಬೋದು. ನೀವು ಲ್ಯಾಟ್ರಿನ್ ಇಲ್ಲ 200, 250 ಅಡಿ, 300 ಅಡಿ ಇದ್ರೂ ನೆಟಾಫಾರ್ಮ್ದು ಅದೇ ಒಂದು ಸ್ಪೆಷಲ್. ಇಲ್ಲಿ ಏನ್ ನೀರು ಬೀಳ್ತದೋ ಅದೇ ನೀರು ಕೊನೆಯವರೆಗೂ ಅದನ್ನೇ ಅದು ಮೇಂಟೈನ್ ಮಾಡ್ತದೆ. ಹೀಗೆ ಅದಾದ್ಮೇಲೆ ಇದು ಇಲ್ಲೊಂದು ಮಧ್ಯದಲ್ಲಿ ಇಲ್ಲಿ ಒಂದು ರಸ್ತೆ ಬರ್ತದೆ. ಇದು ಟ್ರಾನ್ಸ್ಫಾರ್ಮ್ ಹೋಗೋ ರಸ್ತೆ, ಇದು ಮನೆ ಕಡೆಗೆ ಹೋಗೋ ರಸ್ತೆ ಇದು. ಹಾಗೆ ಇದಾದ್ಮೇಲೆ ಇಲ್ಲಿ ಇದು ಮೇಲಿನ ಬ್ಲಾಕ್. ಇದು ಎಲ್ಲೋ ಈ ಭೂಮಿ ಎಲ್ಲ ಕೆಂಪಣ್ಣೆನೆ. ನಾವು ಗೋಡ್ ಮಣ್ಣ ತೆಗೆದು ಆ ಕಡೆ ಹಾಕೊಂಡ್ಮೇಲೆ ಅದು ಹಾಗೆ ಕಪ್ಪಾಗಿರೋದು ಅಷ್ಟೇ. ಇದೆಲ್ಲ ಏನಿದೆ ಇದೆಲ್ಲ
ಕೆಂಪು ಮಣ್ಣು ಜಮೀನು ಇದೆಲ್ಲ ಪೂರ್ತಿ ಇದು 15 ಎಕರೆ ಇರೋದೆಲ್ಲ ಕೆಂಪು ಮಣ್ಣೇನೆ. ನಾವು ಕೃಷಿ ಹೊಂಡ ತೆಗೆದಿದ್ದ ಮಣ್ಣನ್ನ ಬೇರೆ ಕಡೆಗೆ ತಗೊಂಡೋಗಿ ಹಾಕೋದು ಬೇಡ ಅಂದ್ಬಿಟ್ಟು ನಮ್ಮ ಜಮೀನಿಗೆ ಹಾಕ್ಬಿಟ್ಟು ನಾವು ಆ ರೀತಿ ಮಾಡ್ಕೊಂಡಿದ್ವಿ. ಅದು ನಿಮಗೆ ಅದು ಕಪ್ಪ ಕಾಣಿಸುತ್ತೆ. ಈ ರೀತಿ ಇದು ಇದೆ. ಇದು ಕೂಡ ಇಲ್ಲಿ ನಾವು ಲೈನ್ ಮಾಡ್ಕೊಂಡು ಬಂದಿದ್ದೇವೆ. ಈ ಲೈನು ಹೀಗೆ ಇದೆ. ಆಮೇಲೆ ಅಲ್ಲಿ ಮುಂದೆ ನಮಗೆ ಫ್ರೆಶ್ ಔಟ್ ಇಡಕ್ಕೆ ಅಂತೇಳಿ ಒಂದು ಮಾಡಿದ್ದೇವೆ. ಇದು ಪೈಪ್ನ ಹೀಗೆ ನೆಲದ ತಗೊಂಡೋಗಿ ಇಲ್ಲಿ ರಸ್ತೆ ಬರ್ತದೆ, ಇದಕ್ಕೆ ಸ್ವಲ್ಪ ಇಲ್ಲಿ ಆಳವಾಗಿ ಇಲ್ಲಿ ಇಟ್ಕೊಂಡು ಆ ಪೈಪ್ನ ನಾವು ಇಲ್ಲಿ ಮೇಲೆ ಇಲ್ಲಿ ಇಟ್ಕೊಂಡಿದ್ದೇವೆ. ಈ ಕಡೆ ಸೈಡ್ನಲ್ಲಿ ಫ್ರೆಶ್ ಔಟ್ನು ಇದನ್ನ ನಾವು ಒಂದು 8 ದಿನಕ್ಕೆ 10 ದಿನಕ್ಕೆ ಒಂದ್ಸಲ ಇದನ್ನ ನಾವು ಇಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು. ಇದನ್ನ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಇದು ಬಹಳ ಈಸಿ. ವಾರಕ್ಕೆ ಒಂದ್ಸಲ ಇದನ್ನ ಮಾಡ್ಕೊಳ್ಬೋದು. ಇದು ಎಲ್ಲಿ ಈ ಕಡೆ ಒಂದು ಲೈನ್ ಜೆಟ್ರೋಪಕ್ಕೆ ಒಂದು ಲೈನ್ ಬಿಟ್ಟಿದ್ದೀವಿ, ಇಲ್ಲಿ SBM ಒಂದು ಲೈನ್ ಬಿಟ್ಟಿದ್ದೀವಿ. ಹಾಗೇನೆ ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ಜೆಟ್ರೋಪಕ್ಕೆ ಒಂದು ಲೈನ್ ಬಿಟ್ಟಿದ್ದೀವಿ, ಇಲ್ಲಿ SBM ಒಂದು ಲೈನ್ ಬಿಟ್ಟಿದ್ದೀವಿ. ಇದೆಲ್ಲ ಆದ್ಮೇಲೆ ನಿಮಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಈಗ ಇವತ್ತಿನ ದಿನದಲ್ಲಿ ನಿಮ್ಗೆ ಇವತ್ತು ಸುಮಾರು ತಾರೀಕು 8 9 ಒಟ್ಟಿನಲ್ಲಿ ನಾವಿಲ್ಲಿ ಏಪ್ರಿಲ್ 6ನೇ ತಾರೀಕಿಗೆ ಕೆಲಸ ಶುರು ಮಾಡಿದ್ದೀವಿ. ಏಪ್ರಿಲ್, ಮೇ, ಜೂನ್, ಜುಲೈ 6ಕ್ಕೆ ನಾವಿಲ್ಲಿ ನಿಂತ್ಕೊಂಡಾಗ ಇಲ್ಲೇ ನಿಂತ್ಕೊಂಡು ನಿಮ್ಗೊಂದು ವಿಡಿಯೋ ಮಾಡ್ತೀನಿ. ನಾನು 90 ದಿನದಲ್ಲಿ ಒಂದು ವಿಡಿಯೋ ಮಾಡ್ತೀನಿ. ಈಗ ಏಪ್ರಿಲ್ 6ಕ್ಕೆ ನಾವಿಲ್ಲಿ ಶುರು ಮಾಡಿರೋದು. ಏಪ್ರಿಲ್, ಮೇ, ಜೂನ್, ಜುಲೈ 6ನೇ ತಾರೀಕಿಗೆ ನಾನು ಪುನಃ ಇಲ್ಲಿ ನಿಂತ್ಕೊಂಡು ನಿಮ್ಗೊಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಆಗ ನಿಮ್ಗೆ ಇಲ್ಲಿ ಜಮೀನು ಹೇಗೆ ಕಾಣಿಸ್ತದೆ, 90 ದಿನದಲ್ಲಿ ಇದು ಯಾವ ರೀತಿ ಒಂದು ಅರಣ್ಯವಾಗಿ ಪರಿವರ್ತನೆ ಆಗ್ತದೆ ಅಂತ ಹೇಳೋದನ್ನ ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನಮಸ್ಕಾರ.